23-24-25ನೇ ಕವನ. ಪರಿಪರಿಯ ಬಹುಭಕ್ಷ್ಯ ಪಾಕದ ಪರಿಮಳದ ಶಾಖಾದಿಗಳ ಒಗ್ಗರಣೆಗಳ ಸೌರಭಕ್ಕೆ ತಿಳಿದುದು ನಿದ್ದೆ ಪವನ ಜನ ತರಣಿ ಸುಳಿದನು ಪೂರ್ವ ಶೈಲದ ಶಿರದಿ ಬಳಿಯಲಿ ಭೀಮ ಕುಂತಿಯ ಕರೆದು ಕಳುಹಿದನು ವೈಸುರ ಗೃಹಕ್ಕೆ ಒಯ್ಲದಲ್ಲಿ. ಅಂದರೆ ವಿಧ ವಿಧವಾದ ಭಕ್ಷ್ಯಗಳ ಪಾಕಗಳ ತರಕಾರಿಗಳ ಒಗ್ಗರಣೆಗಳ ಸುವಾಸನೆಗೆ ಭೀಮನ ನಿದ್ದೆ ಮುರಿದು ಎಚ್ಚರವಾಯಿತು. ಸೂರ್ಯನು ಪೂರ್ವಾದ್ರಿಯ ಶಿಖರದ ಮೇಲೆ ಕಾಣಿಸಿಕೊಂಡನು. ಭೀಮನು ಕುಂತಿಯನ್ನು ಕರೆದು ಬ್ರಾಹ್ಮಣನ ಮನೆಗೆ ಕಳುಹಿಸಿದನು. ಭೀಮನನ್ನು ಕುಂತಿಯು ಕರೆದು ಬ್ರಾಹ್ಮಣನ ಮನೆಗೆ ಕಳುಹಿಸಿದನು. ಏನು ಬಂದಿರಿ ತಾಯೇ ಚಾಪಲ ವೇನನಲು ತೆಗೆ ಹೂಡು ಬಂಡಿಯನೇನು ಜಂಜಡ ಬೇಡ ಭಕ್ಷ್ಯವ ಹಿಡಿಸು ಕುಣಿಕಿಲಲಿ ಭಾನು ಉದಯಿಸಿದ ನೆನಲು ಗಡಿಸುಮ್ಮನಾದಲಿ ಸಾಧನ ಸಮಗ್ರವ ಸೋನು ಸಹಿತ ಅಡಕಿದನು ಭಾರಿಯ ಬಂಡಿಜವ ಜಡೆಯೇ. ಬ್ರಾಹ್ಮಣನು ತಾಯಿ ಇದೇಕಿಷ್ಟು ಅವಸರ ಏಕೆಂಬರಿ ಎಂದು ಕೇಳಿದನು. ಕುಂತಿಯು ಬಂಡಿಗೆ ಕೋಣವನ್ನು ಹೂಡಿಸಿ ಯಾವ ಚಿಂತೆಯೂ ಬೇಡ ಭಕ್ಷ್ಯಗಳನ್ನು ಚೀಲಗಳಲ್ಲಿ ತುಂಬಿ ಬಂಡಿಗೆ ಹೇರು ಆಗಲೇ ಸೂರ್ಯನು ಹುಟ್ಟಿದ್ದಾನೆ ಎಂದಳು. ಬ್ರಾಹ್ಮಣನು ಸಂತೋಷದಿಂದ ಮಗನೊಡನೆ ಎಲ್ಲ ಭಕ್ಷ್ಯ ಭೋಜಗಳನ್ನು ಬೇಗ ಬಂಡಿಗೆ ಹಾಕಿದನು. ನಳನಳಿಪ ಬಹುವಿಧದ ಭಕ್ಷ್ಯಾವಳಿಯ ಹೆಡಿಗೆ ಓರಣಿಸಿ ಮಂಡಳಿಸಿ ಕೂಡಿದ ಹಾಲು ತುಪ್ಪದ ಹಲವು ಅರಿವಿಗಳ ಬಳಸಿ ಮುಚ್ಚಿದ ವಿವಿಧ ಶಾಖಾವಳಿಯ ಬೋನದ ಬೀಗದ ಕುಣಿಕಿಲ ಕಳವೈಕೆಯ ಕೊಳರಾಶಿಯ ಬಂಡಿ ಜೋಡಿಸಿತು. ನಳನಳಿಸುತ್ತಿದ್ದ ಭಕ್ಷ್ಯಗಳ ಪುಟ್ಟಿಗಳು, ಹಾಲು ತುಪ್ಪ ತುಂಬಿದ ದೊಡ್ಡ ಹಂಡೆಗಳು, ಅನ್ನವನ್ನು ಒತ್ತಿದ ಚೀಲಗಳು, ನಾನಾ ವಿಧವಾದ ತರಕಾರಿಗಳು ಇವೆಲ್ಲ ರಾಕ್ಷಸನಿಗೆಂದು ಬೇಯಿಸಿದ ಆಹಾರದ ಬಂಡಿಯು ಸಿದ್ಧವಾಯಿತು. ಧನ್ಯವಾದಗಳು.